ಬಿಡಂಗಿಲ್ಲ ಅಂತ ಗೊತ್ತಾದ ಜಡಗ ಬಾಲ ರಾಮ ಹನುಮ ಕಿಲ್ಲಾ ಹೊಸಕೋಟೆಗಿಂದ ಮದ್ದು ಗುಂಡು ತಗೊಂಡು ಬಂದು ಗರಡಿ ಮನೆಗೆ ಇಟ್ರಂತ. ಮುಂದೇನಪ್ಪ? ದಂಗೆ ದಂಗೆ ಹಲಗಲಿ ದಂಗೆ ಮದ್ದು ಗುಂಡು ತಂದಾರೋ ಗರಡಿ ಮನೆಯಾಗಿಟ್ಟಾರೋ ಮದ್ದು ಗುಂಡು ತಂದಾರೋ ಗರಡಿ ಮನೆಯಾಗಿಟ್ಟಾರೋ ಅಂಗ್ರೇಜಿ ಮಂದಿ ಮ್ಯಾಗ ಬಂದೆದ್ದು ನಿಂತಾರೋ. ಮದ್ದು ಗುಂಡು ತಂದಾರೋ ಗರಡಿ ಮನೆಯಾಗಿಟ್ಟಾರೋ ಅಂಗ್ರೇಜಿ ಮಂದಿ ಮ್ಯಾಗ ಬಂದೆದ್ದು ಹೊಂಟಾರೋ. ಬಿಲ್ಲು ಬಾಣ ಬಟ್ಟಿಗಿಟ್ಟಿ ಕಲ್ಲು ತುಪಾಕಿ ಕುಡುಗೋಲು ಕಟ್ಟಿ ಹಿಡಿದು ನಿಂತಾರೋ. ಬಿಲ್ಲು ಬಾಣ ಬಟ್ಟಿಗಿಟ್ಟಿ ಕಲ್ಲು ತುಪಾಕಿ ಕುಡುಗೋಲು ಕಟ್ಟಿ ಹಿಡಿದು ನಿಂತಾರೋ. ಏ ಬಾಲ ರಾಮ ಹೊಟ್ಟೆಡಿಲ್ಲ. ಏ ರಾಮ ನುಗ್ಲಮ್ಮ ಕೇಳು ಆ ಕಾಲಾಗಡೆ ಹೇಳಿಲೆ ಕೇಳೋಣ ಹೇಳಿ ಶಾಬಾಸ್ ಬಾಲ. ನಂಗೆ ಹೇಳೋದು ಬರ್ತಿದ್ನಿ. ಏನಪ್ಪಾ? ಗರಡಿ ಮನೆ ಹಂತಕ್ಕ ಯಾರೋ ಬರ್ಲಾರ್ದಂಗ ನೋಡ್ಕೋಬೇಕಂತ. ಯಾಕ? ಮಾಲದಿ ಸರ್ಕಾರ ಹೇಳಿ ಕಳ್ಸಾರ. ಗಲಾದಿಗಿಂದ ದಂಡು ಯಾವ ಹೊತ್ತಿನ ಬೇಕಾದ್ರೂ ಇಲ್ಲಿಗೆ ಬರ್ಬೋದಂತ. ಆತ್ರಪ್ಪ ಅಂದಂಗ ಈ ಜಡ್ಗ ಹನುಮ ಇವ್ರು ಆ ಕಡೆ ಹೋಗ್ಯಾರ. ಅವರು ಊರಿಗೆ ಹೋಗಿ ನಮ್ ಬ್ಯಾರ ಮಂದಿ ಕೂಟಾಕತ್ತಾರ. ನಿಮ್ಮನ ನಿನ್ ಜವಾಬ್ದಾರಿ ಗರಡಿ ಮನಿದು. ಆತಪ್ಪ. ಲೇ ಹುಡುಗ್ರ, ಗರಡಿ ಮನೆ ಹಂತಕ್ಕೆ ಯಾರು ಬರಕ್ ಹೋಗ್ಬೇಡ್ರಿ, ಅತ್ತ ದೂರ ಹೋಗಾಡ್ರಿ. ಏನಾತ್ವಾ? ಹಳ್ಳ ದಂಡಿಯಿಂದ ಅಂಗ್ರೇಜ್ ದಂಡ ಬರಕತ್ತೈತಿ. ಹೌದನ? ಏ ಬರ್ಲಿ ನೋಡೋಣ. ಹೌದು ಕಾಕ, ಕೆಂಪು ಸೈನ್ಯ ಇಲ್ಲೇ ಬರಕತ್ತೈತಿ. ಈಗ ನೋಡ್ಲೆ ಆ ಕೆಂಪು ಮುಸ್ಲಿ ಅವ್ರನ್ನ ಈ ಕವಣಿ ಕಲ್ಲಿಂದ ಹೆಂಗ್ ಕೇಳೋತೇನಂತ. ಏ ನಿಸರ್ಲೆ ಒಂದೇ ಹೊಡೆದ ಕುದುರೆನ ಕಡಿಮೆ ಬಿಡ್ತೇವೆ ಕಾಕ. ಅಲ್ಲೋರಲ್ಲಿ ಕೆಂಪು ಮತ್ತು ಸರ್ ಹ್ಯಾಂಗ್ ನೆಲಕ್ಕಂತ. ಅಂಗ್ರೇಜಿ ದಂಡು ಈಗ ನಿಲ್ಗೆ ಬರಕಾಗ್ತೈತಿ. ಬಾಲ ನೀವ್ ಹೋಗಿ ನಿಮ್ಮ ಮಾವ ಕರ್ಕೊಂಡ್ ಬಾ. ರಾಮ ನೀವ್ ಊರ್ ಮಂದಿರ ಸೇರ್ಸು, ನಾ ಹೆಂಗಸನ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಏ ಬ್ಯಾಡ ಬಾ ತಂಗಿ, ನೀ ಎಲ್ಲೂ ಹೋಗ್ಬೇಡ, ನಾವು ಮಂದಿನ ಸೇರಿಸ್ತೇವೆ. ನೀನಾ ಗರಡಿ ಮನೆ ಕಾಯಿ, ಯಾಕಂದ್ರೆ ಅದ್ರಾಗ ಸಿಡಿಮದ್ದ ಗುಂಡ ಎಲ್ಲ ಅದಾವ. ಡ್ರಾಪ್ ಅನ್ವಾ ತಂಗಿ. ಆಯ್ತು, ನೀವೆಲ್ಲ ಹೋಗ್ಬರ್ರಿ. ಏ ನಡ್ರಲೆ. ಎಲ್ಲರೂ ಹತ್ತಾರ ತಗೊಳ್ರಿ. ಜಗಳ ನೋಡ್ಕೋರಿ. ಕುದುರೆ ಎಡು ಬಿದ್ದಿದ್ದಲ್ರಿ, ಈ ಮಂದಿನ ಕಲ್ಲೆಸ್ತಾರ. ಪಕ್ಕ ಬ್ಯಾಟಿಗಾರಿ ಮಂದಿ ಅದ ನೀವು. ಕಾಳ ಕುಂಡಳೆ ಇದೇನ ಹಾಳಾಗಲಿ, ಕಾಳ ಇಳಿಯವರನ್ನು ಹಾಳಾಗಿ ಭಾಳ ಮಂದಿ ಐತ್ರಿ ಸಾಹೇಬ್ರ. ಇದು ಇಡೀ ಊರಿಗೂರ ಬೇಕು ಅನ್ನತೈತಿ ಅಂತಂದ್ರ ಏನೋ ಸಂಚು ನಡೆಸ್ಯಾರ್ರಿ ಸಾಹೇಬ್ರ ಇವರು. ಸಂಚು
ನಮ್ಮ ಜೊತೆ ಸಂಚು. ಈ ಪುಟ್ಟ ಹಳ್ಳಿಯ ಜನ ಜಗತ್ತು ಗೆದ್ದ ನಮ್ಮ ವಿರುದ್ಧ ಬಿದುಡಿಯುವುದು ಒಳ್ಳೆ. ಕಡ ಹಿಡಿಯವರನ್ನು ಹೊರಗೆ ಮಾತಾಡೋಣ. ಆಗಿ ಸಾಹೇಬ್ರ